ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ಡಿಸೆಂಬರ್ 22ರ ಭಾನುವಾರ ಸೋಮರಪೇಟೆ ಸಮೀಪದ ಬಳಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಕೊಡಗು ಪತ್ರಕರ್ತರ ಕಪ್ ಕ್ರಿಕೆಟ್ ಲೀಗ್ ಪಂದ್ಯಾವಳಿಯಿಂದ ಆಯೋಜಿಸಲಾಗಿದೆ. ಮಂಗಳವಾರ ಸೋಮರಪೇಟೆಯ ಪತ್ರಿಕಾ ಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಕೊಡಗು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎಸ್. ಎ. ಮುರಳೀಧರ್, ಸಂಘದ ಒಟ್ಟು 60 ಆಟಗಾರರಿಂದ 4 ತಂಡಗಳಾಗಿ ವಿಂಗಡಿಸಲಾಗಿದ್ದು, ಲೀಗ್ ಮಾದರಿಯಲ್ಲಿ ಪಂದ್ಯಾಟವೊಂದ ಆಯೋಜಿಸಲಾಗಿದೆ. ಕೂರ್ಗ್ ವಾರಿಯರ್ಸ್, ಕೂರ್ಗ್ ಸ್ಟ್ರೈಕರ್ಸ್, ಕೂರ್ಗ್ ಲೆಜೆಂಡ್ ಕ್ರಿಕೆಟರ್ಸ್, ಕೂರ್ಗ್ ಜಂಗಲ್ ಬಾಯ್ಸ್ ತಂಡಗಳು ಸೆಣಸಲಿದ್ದು, ಪಂದ್ಯಾಟದ ಯಶಸ್ಸಿಗೆ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು. ಆದ್ದರಿಂದ ಕೊಡಗಿನಾದ್ಯಂತ ಏನು ಕ್ರೀಡಾ ಅಭಿಮಾನಿಗಳು, ಸಹೃದಯ ದಾನಿಗಳು ಸಂಘದ ಒಂದು ಈ ಕಾರ್ಯಕ್ಕೆ ಸಹಕರಿಸಿ ಒಂದು ಕ್ಷೇಮ ನಿಧಿಯಿಂದ ಆರಂಭಿಸಕ್ಕೆ ಸಹಕಾರ ಕೊಡಬೇಕು ಅಂತ ನಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಸೋಮವಾರಪೇಟೆ ತಾಲೂಕು ಪತ್ರಕರ್ತರ ಸಂಘದ ಒಂದು ಸಹಕಾರದೊಂದಿಗೆ ಇದೇ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಕಪ್ಪನ್ನು ಬೇಳೂರು ಗ್ರಾಮ ಪಂಚಾಯಿತಿಯ ಬಳಗುಂದ ಶಾಲಾ ಮೈದಾನದಲ್ಲಿ ಡಿಸೆಂಬರ್ 22ನೇ ತಾರೀಕು ಭಾನುವಾರ ಆಯೋಜಿಸಿದ್ದೇವೆ. 4 ತಂಡಗಳಾಗಿ ಕೊಡಗಿನ 15 ಸದಸ್ಯರುಗಳ 4 ತಂಡಗಳನ್ನು ಮಾಡಿದ್ದೇವೆ. 4 ತಂಡಗಳಿಗೆ ಹೆಸರುಗಳನ್ನು ಕೂಡ ಕೊಡಲಾಗಿದೆ. ಲೀಗ್ ಮಾದರಿಯ ಪಂದ್ಯಾವಳಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಅಗತ್ಯ. ಕ್ಷೇಮ ನಿಧಿ ಸಂಗ್ರಹದ ಉದ್ದೇಶದಿಂದ ಸೋಮವಾರಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್.ಆರ್. ಹರೀಶ್ ಮಾತನಾಡಿ, ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಸಂಗ್ರಹಿಸುವುದರ ಜೊತೆಗೆ ಗ್ರಾಮೀಣ ಪತ್ರಕರ್ತರ ಪ್ರತಿಭೆಯಿಂದ ಪ್ರೋತ್ಸಾಹಿಸುವ ಸಲುವಾಗಿ ಪಂದ್ಯಾಟವೊಂದ ಆಯೋಜಿಸಲಾಗಿದ್ದು, ದಾನಿಗಳು ಹಾಗೂ ಪತ್ರಕರ್ತ ಮಿತ್ರರು ಸಹಕರಿಸುವಂತೆ ಮನವಿ ಮಾಡಿದರು. ಡಿಸೆಂಬರ್ 22ರಂದು ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಸೋಮವಾರಪೇಟೆ ತಾಲೂಕಿನ ಬಳಗುಂದ ಶಾಲಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ 4 ತಂಡವನ್ನು ರಚನೆ ಮಾಡಿ 4 ತಂಡಕ್ಕೆ 4 ಕ್ಯಾಪ್ಟನ್ಗಳನ್ನು ಆಯ್ಕೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಕೊಡಗಿನ ಎಲ್ಲ ಸುಮಾರು 140 ಜನ ಕ್ರೀಡಾಪಟುಗಳು ಕ್ರಿಕೆಟ್ ಮ್ಯಾಚಲ್ಲಿ ಭಾಗವಹಿಸ್ತಿದ್ದಾರೆ. ಅದನ್ನು ಪೂರ್ವನಿಯೋಜಿತವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಒಂದು ಸಭೆಯನ್ನು ಕರೆದಿದ್ವಿ. ಮುಂದಿನ ಕ್ರೀಡಾಪಟುಗೆ ಅವಶ್ಯಕತೆ, ದಾನಿಗಳ ಅವಶ್ಯಕತೆ ಇದ್ದು, ಇದರಲ್ಲಿ ಕ್ಷೇಮ ನಿಧಿ ಒಂದು ಫಂಡನ್ನು ಸಂಗ್ರಹ ಮಾಡುವ ಉದ್ದೇಶದಿಂದ ಈ ಕ್ರೀಡಾಪಟುಗಳನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರ ಸಹಕಾರ, ದಾನಿಗಳ ಸಹಕಾರದೊಂದಿಗೆ ಪತ್ರಕರ್ತರ ಏನು ಕ್ಷೇಮಾಭಿವೃದ್ಧಿಗೆ, ಮಕ್ಕಳ ಭವಿಷ್ಯಕ್ಕೆ ಬೇಕಾಗುವಂಥ ಹಣಕಾಸು ಪತ್ರಕರ್ತರ ಸಂಘದಲ್ಲಿ ರೂಢಿಸಿಕೋಬೇಕು. ಸರ್ಕಾರದಿಂದ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸೂಕ್ತವಾದ ಸಹಕಾರ ಸಿಗ್ತಿಲ್ಲ ಅನ್ನೋ ಉದ್ದೇಶದಿಂದ ನಾವು ಇದೊಂದು ಕ್ಷೇಮ ನಿಧಿಯನ್ನು ಸಂಗ್ರಹ ಮಾಡಲಿಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸಭೆಯಲ್ಲಿ ಕೊಡಗು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜಿ.ವಿ. ರವಿಕುಮಾರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ, ತಾಲೂಕು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಕವನ್ ಕಾರ್ಯಪ್ಪ, ಕಾರ್ಯದರ್ಶಿ ಡಿಪಿ ಲೋಕೇಶ್, ಖಜಾಂಚಿ ದುಷ್ಯಂತ್, ಜಿಲ್ಲಾ ಸಂಘದ ನಿರ್ದೇಶಕರಾದ ಕುಡೆಕಲ್ ಸಂತೋಷ್, ಟಿಜೆ ಪ್ರವೀಣ್ ಕುಮಾರ್, ಖಲೀಲ್ ಮತ್ತಿತರರು ಪಾಲ್ಗೊಂಡಿದ್ದರು.